ನಿಗಮದಲ್ಲಿ 3395 ತಾಂಡಗಳು ಪೂರ್ತಿ ಪ್ರಮಾಣವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಸಮಸ್ತವಾದ ನಾಯಕನನ್ನು ಕೂತ್ರೆ ಒಳ್ಳೇದಂತ ಅನಿಸ್ತಾ ಇದೆ. ಇವತ್ತಿವರೆಗೂ ತಾಂಡ ಅಭಿವೃದ್ಧಿ ನಿಗಮದಿಂದ ಸಮಸ್ತ ಎಲ್ಲಾ ತಾಂಡಗಳಿಗೆ ಏನೂ ಅಭಿವೃದ್ಧಿ ಕಂಡಿಲ್ಲ. ಬಂಜಾರ ಸಮುದಾಯ ಅಂದ್ರೆ ವಲಸೆ ಹೋಗುವ ಸಮುದಾಯ, ಮಕ್ಕಳು ಮಾರಾಟ ಮಾಡುವ ಸಮುದಾಯ ಅಂತ ಇವನ್ನು ಕೂಡ ಕಾಡ್ತಾ ಇದೆ. ನಾವು ಬಂಜಾರ ಸಮುದಾಯಕ್ಕೆ ಈ ವಲಸೆ ಹೋಗೋದು ತಡೆಗಟ್ಟಬೇಕಾದ್ರೆ ಅನುದಾನ ತರುವಂತ ನಾಯಕ, ಸಾಮರ್ಥ್ಯವುಳ್ಳ ನಾಯಕ ತಾಂಡ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷ ಆಗ್ಲೇಬೇಕು. ದಯವಿಟ್ಟು ಸರ್ಕಾರ ನಮ್ಮ ತಾಂಡದ ಕಡೆ ಗಮನ ಕೊಡಬೇಕು. ಇನ್ನೂ ಗೋಳಿ ಹೋಗೋ ಪದ್ಧತಿ ಇನ್ನೂ ನಿಂತಿಲ್ಲ, ಮಕ್ಕಳನ್ನು ಮಾರಾಟ ಮಾಡೋದು ಇನ್ನೂ ನಿಂತಿದ್ದಿಲ್ಲ. ಯಾವುದೇ ರೀತಿಯಾಗಲಿ ಒಳ್ಳೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿಯನ್ನು ತಾಂಡ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷನಾಗಿ ಮಾಡಬೇಕು. ಇವತ್ತಿನವರೆಗೂ ಆದಂತ ಅಧ್ಯಕ್ಷರುಗಳು ಇವತ್ತಿನವರೆಗೂ ಯಾವ ತಾಂಡಕ್ಕೆ ಭೇಟಿ ನೀಡಿಲ್ಲ. ಅಲ್ಲಿ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಗಳ ಬಗ್ಗೆ ಯಾರು ವಿಚಾರಣೆ ಮಾಡಿಲ್ಲ. ಇವತ್ತಿನವರೆಗೂ ತಾಂಡಗಳು ಗುಳೆ ಹೋಗ್ತಾ ಇದೆ, ಅದ್ರ ಬಗ್ಗೆ ಯಾರು ಕಾಳಜಿ ಮಾಡ್ತಾ ಇಲ್ಲ. ರುದ್ರಪ್ಪ ಲಮಾಣಿ ಅವರಿಗೆ ಹಾಗೂ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳ್ಕೊಳ್ಳೋದು ಏನಂದ್ರೆ ಬಂಜಾರ ಸಮುದಾಯದಿಂದ ಅಂದ್ರೆ 3395 ತಾಂಡಗಳ ಜವಾಬ್ದಾರಿ ಹೊತ್ತಂತ ಏಕೈಕ ಶಾಸಕ ರುದ್ರಪ್ಪ ಲಮಾಣಿ ಅವರಿಗೆ ನಿಮ್ಗೆ ಹೆಚ್ಚಿನ ಮಾನ್ಯತೆ ಕೊಟ್ಟಿದೆ ಈ ಸರ್ಕಾರ. ಹಾಗಾಗಿ ನೀವು ಈ ಬಂಜಾರ ಸಮುದಾಯಕ್ಕೆ ಸಾಮರ್ಥ್ಯವುಳ್ಳ ನಾಯಕ ಬೇಕು. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ರುದ್ರಪ್ಪ ಲಮಾಣಿ ಸಾಹೇಬರು ನಮ್ಮ ತಾಂಡದ ಕಡೆ ಬಹಳ ಗಮನ ಕೊಡಬೇಕು, ನಮ್ಮ ಅಭಿವೃದ್ಧಿ ಕಡೆ ಗಮನ ಕೊಡಬೇಕಂತ ಮನವಿ ವಿನಂತಿ ಮಾಡ್ತಾರೆ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ತಾಂಡಗಳಿಗೆ ಭೇಟಿ ನೀಡತಕ್ಕಂತ ಯುವಕರಿಗೆ ಮೊದಲ ಆದ್ಯತೆ ಕೊಟ್ಟು ಅವರಿಗೆ ಅಧ್ಯಕ್ಷರಾಗಿ ಮಾಡಿ ತಾಂಡ ಅಭಿವೃದ್ಧಿ ಬಗ್ಗೆ ಯಾರು ಕಾಳಜಿ ಇದೆ, ಸಮಾಜದ ಬಗ್ಗೆ ಗೋರ್ ಬಗ್ಗೆ ಯಾರು ಕಾಳಜಿ ಇದೆ ಅಂತ ನಾಯಕರನ್ನು ನೀವು ಈ ತಕ್ಷಣಕ್ಕೆ ನೀವು ತಾಂಡ ಅಭಿವೃದ್ಧಿ ಅಧ್ಯಕ್ಷ ಮಾಡಬೇಕು.